ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೇನು ತಿಳ್ಸಕ್ಕೆ ಬಂದಿನಿ ಅಂದರೆ, ನೆನ್ನೆಯಿಂದ ಒಂದು ವಿಷಯ ನೀವು ನೋಡಿರ್ಬೋದು ನ್ಯೂಸ್ ಪೇಪರಲ್ಲಿ, ನ್ಯೂಸಲ್ಲಿ ಎಲ್ಲ. ಏನಂತೇಳಿ ಅಂದರೆ, 1,60,000 ರೇಷನ್ ಕಾರ್ಡ್ ರದ್ದಾಗಿದೆ ಅಂತೇಳಿ ಒಂದು ವಿಷಯ ಹರಿದಾಡ್ತಾ ಇದೆ. ಅದು ಯಾಕೆ ರದ್ದಾಗಿದೆ ಮತ್ತು ನಿಮ್ದು ರದ್ದಾಗಿದ್ದರೆ ಯಾವ ರೀತಿ ನೀವು ಚೆಕ್ ಮಾಡ್ಕೊಳೋದು, ಅದನ್ನು ಯಾವ ರೀತಿ ನೀವು ರದ್ದಾಗಿದ್ದರೆ ಮತ್ತೆ ಆ್ಯಕ್ಟಿವ್ ಮಾಡ್ಕೊಳಕ್ಕೆ ಚಾನ್ಸಸ್ ಇದೆಯಾ, ಅದು ಚಾನ್ಸಸ್ ಇದ್ದರೆ ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಆ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಈಗಾಗಲೇ 6 ತಿಂಗಳಿಂದ ಈ ರೇಷನ್ ಕಾರ್ಡು ರದ್ದಾಗೋದನ್ನು ಮಾಡ್ತಾಯಿದ್ರು. ಆದರೆ ಈ ತಿಂಗಳು ಪೂರ್ತಿ ಮಾಡೋ ಕೆಲಸನ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡಿದ್ದಾರೆ. ಆದ್ದರಿಂದ ಇವಾಗ 1,60,000 ರೇಷನ್ ಕಾರ್ಡ್ ರದ್ದಾಗಿದೆ. ಇದು ಯಾಕೆ ಅಂತ ಹೇಳಿದ್ರೆ, ಏನಂದರೆ ಈಗ 5 ಗ್ಯಾರಂಟಿ ಕೊಟ್ಟಿದ್ರು, ಅದಕ್ಕೆ ರೇಷನ್ ಕಾರ್ಡ್ ಇದ್ವು. ಅದನ್ನು ಈಗ ಜನ ದುರುಪಯೋಗ ಪಡಿಸ್ಕೊಳೋದಕ್ಕೋಸ್ಕರ ನಿಧನ ಆಗಿರೋದಿರ್ಬೋದು, ಅಥವಾ ಈಗ ಕಾರ್ ಇರ್ತವೆ, ಸರ್ಕಾರಿ ನೌಕರರಿರ್ತಾರೆ, ಹಾಗೆ 1,20,000ಕ್ಕಿಂತ ಹೆಚ್ಚಿನ ವರಮಾನ ಇರುತ್ತೆ ಅಂಥವ್ರಾಗಿರ್ಬೋದು, ಹೆಚ್ಚಿನದಾಗಿ ಆಸ್ತಿ ಹೊಂದಿರೋರಿರ್ಬೋದು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ರೇಷನ್ ಕಾರ್ಡನ್ನು BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರನ್ನೆಲ್ಲ ತೆಗೆದು ಸರ್ಕಾರಕ್ಕೆ ಆಗ್ತಿರೋಂತಹ ಹೆಚ್ಚಿನ ಹೊರೆಯನ್ನು ಕುಗ್ಗಿಸೋಕ್ಕೋಸ್ಕರ ಈ ಯೋಜನೆಯನ್ನು, ಈ ಐಡಿಯಾನ ಮಾಡಿದೆ ಫ್ರೆಂಡ್ಸ್ ಸರ್ಕಾರ. ಆದ್ದರಿಂದ ಒಂದು ಚಿಕ್ಕಮಗಳೂರು ತಾಲೂಕಲ್ಲೇ 5,000 ರೇಷನ್ ಕಾರ್ಡು ಹೋಗಿದೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಆದರೆ ನಿಮ್ಮದು ಹೋಗಿದೆಯಾ, ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆಯಾ ಅನ್ನೋದನ್ನು ನೀವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಕ್ಲಿಕ್ ಮಾಡಿ. ಇಲ್ಲಾಂದರೆ ನೀವು ಹೋಗಿ ahara.kr.in ಅಂತೇಳಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬರ್ತಾ ಇದೆಯಲ್ಲ, ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈಗ ನೀವೇನಂತೇಳಂದರೆ, ನೆಕ್ಸ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ರೇಷನ್ ಕಾರ್ಡ್ ಸ್ಟೇಟಸ್ ಅಂತೇಳಿ ಬಂದಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಿಮ್ದು ಯಾವುದು ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ನ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮ ಚಿಕ್ಕಮಗಳೂರನ್ನ ಕ್ಲಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನೆಕ್ಸ್ಟ್ ಇಲ್ಲಿ ವಿತ್ OTP, ವಿತೌಟ್ OTP ಅಂತೇಳಿ ಕ್ಲಿಕ್ ಆಗುತ್ತೆ. ವಿತ್ OTPನಾರು ಕ್ಲಿಕ್ ಮಾಡ್ಬೋದು, ವಿತೌಟ್ OTPನಾರು ಕ್ಲಿಕ್ ಮಾಡ್ಬೋದು. ನಾನಿಲ್ಲಿ ವಿತೌಟ್ OTP ಅಂತೇಳಿ ಕ್ಲಿಕ್ ಮಾಡ್ತೀನಿ, ಯಾಕೆಂದರೆ OTP ಎಲ್ಲ ತಗೊಳೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ನಂಬರು ಈಗ ಗೊತ್ತಿಲ್ಲ ಅಂದರೆ, ರೇಷನ್ ಕಾರ್ಡ್ನಲ್ಲಿ RC ನಂಬರ್ ಅಂತ ಬರ್ತಿರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್. ಈಗ ರೇಷನ್ ಕಾರ್ಡ್ ನಂಬರ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗೋ ಅಂತ ಕಾಣ್ತಿದ್ದೀರಾ, ಗೋ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಸರ್ವರ್ ಬಿಸಿ ಇದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಏನಂತೇಳಿ ಅಂದರೆ, ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು RC ಸ್ವೀಕೃತಿ ಅಂತೇಳಿ ಇದೆಯಲ್ಲ, ಅಲ್ಲಿ ಆ್ಯಕ್ಟಿವ್ ಅಂತೇಳಿ ಬಂದಿರಬೇಕು. ಆ್ಯಕ್ಟಿವ್ ಅಂತ ಬಂದಿದ್ದರೆ ನಿಮ್ಮದು ರೇಷನ್ ಕಾರ್ಡು ಸರಿ ಇದೆ ಅಂತೇಳಿ. ಅಥವಾ ಅದು ಏನಾದರೂ ಸಸ್ಪೆಂಡ್ ಅಂತೇಳಿ ಬಂದಿತ್ತು ಅಂದರೆ ನಿಮ್ಮದು ರೇಷನ್ ಕಾರ್ಡು ರಿಮೂವ್ ಆಗಿದೆ ಅಂತೇಳಿ ಫ್ರೆಂಡ್ಸ್. ಆಗ ನೀವು ಆ್ಯಕ್ಟಿವ್ ಅಂತ ಇದ್ದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಿಮಗೆ ಅಕ್ಕಿ ಎಷ್ಟು ಈ ತಿಂಗಳು ಸ್ಯಾಂಕ್ಷನ್ ಆಗಿದೆ ಅಂತೆಲ್ಲ ತೋರಿಸುತ್ತೆ. ಅದೇ ನಿಮ್ಮ ಸಸ್ಪೆಂಡ್ ಆಗಿದ್ರೆ ಏನೂ ತೋರಿಸಲ್ಲ. ಸಸ್ಪೆಂಡ್ ಆಗಿದ್ರೆ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗ್ಬೋದು. ಅಲ್ಲಿ ಯಾರು ಹೋಗ್ಬೋದು ಅಂತ ಹೇಳಿದ್ರೆ, ನೀವೀಗ 6 ತಿಂಗಳಿಂದ ಅಕ್ಕಿ ತಾಳಿದ್ದದ್ದು ರದ್ದಾಗಿರುತ್ತೆ. ಅವ್ರು ಏನು ಮಾಡ್ಬೋದು, ಈಗ ಬೇರೆ ರಾಜ್ಯಕ್ಕೆ, ಬೇರೆ ಜಿಲ್ಲೆಗೆ ಹೋಗಿರ್ತೀರ ನೀವು ಕೆಲಸಕ್ಕೋಸ್ಕರ, ಆದರೆ ನೀವು ಅಕ್ಕಿ ತಂದಿರಲ್ಲ, ಆಗ ಸಸ್ಪೆಂಡ್ ಆಗಿರುತ್ತಲ್ಲ, ಅವ್ರು ಮಾಡ್ಬೋದು. ಇದನ್ನು ನೀವೇನು ಮಾಡಬೇಕು ಅಂದರೆ, ಅಲ್ಲಿ ಪಂಚಾಯತಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ತೆಗೆದುಕೊಂಡು ಹೋಗಿ, ನಾನು ಈ ರೀತಿ ಹೋಗಿದ್ದೆ, ನನಗೆ ಈಗ ರೇಷನ್ ಕಾರ್ಡ್ ತಗೊಳ್ಳೋಕ್ಕೆ ಅರ್ಹತೆ ಇದೆ ಅಂತೇಳಿ ಹೇಳಿದರೆ, ಅವರು ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿ ನಿಮಗೊಂದು ಸ್ಲಿಪ್ನ ಕೊಡ್ತಾರೆ ಫ್ರೆಂಡ್ಸ್. ಅದು ಆದ ತಕ್ಷಣ ನಿಮಗೆ ಬರೋದಿಲ್ಲ, ಫುಡ್ ಆಫೀಸಿಗೆ ಹೋಗುತ್ತೆ. ಫುಡ್ ಆಫೀಸಿಂದ ನಿಮಗೆ 7 ದಿನದೊಳಗೆ ಬರುತ್ತೆ ಫ್ರೆಂಡ್ಸ್. ಆಗ ಅದೇ ತಕ್ಷಣ ನಿಮಗೆ ರೇಷನ್ ಕಾರ್ಡ್ ಬರೋಲ್ಲ. ನೀವು 7 ದಿನ ಆದ ತಕ್ಷಣ ನೀವು ಮತ್ತೆ ಪಂಚಾಯತ್ಗೆ ಹೋಗಿ ಇದ್ರ ಬಗ್ಗೆ ಕೇಳಿದರೆ ಡೀಟೇಲ್ಸ್ನ ಅವರು ಕೊಡ್ತಾರೆ. ಆಗ ನಿಮಗೆ ಅರ್ಹತೆ ಇದೆ ಅಂತೇಳಿ ಮತ್ತೆ ರೇಷನ್ ಕಾರ್ಡ್ನ ಕೊಡ್ತಾರೆ ಫ್ರೆಂಡ್ಸ್. ಇದರಿಂದ ನೀವು ಪಡ್ಕೋಬೋದು. ಏನಾದರೂ ನೀವು ಅನರ್ಹರಿದ್ದು ನಿಮಗೆ ಈಗ ರೇಷನ್ ಕಾರ್ಡ್ ಬರ್ತಾ ಇದ್ದರೆ ನಿಮಗೆ ದಂಡನೂ ಸಹ ವಿಧಿಸ್ತೀವಿ, ಇಷ್ಟು ತಿಂಗಳು ತಗೊಂಡ್ರದಕ್ಕೆ ಅಂತಲೂ ಸಹ ಹೇಳಿದ್ದಾರೆ. ಅದನ್ನು ಸಹ ನೀವು ನೋಡ್ಕೋಬಹುದು. ಹಾಗೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕೋದು ಅಥವಾ ಏನಾದ್ರು ಮಾಡೋಕ್ಕೆ ಹೋಗಬೇಡಿ. ನೀವು ಸುಮ್ಮನಿರಿ, APL ಕಾರ್ಡಿಗೆ ಅಪ್ಲಿಕೇಶನ್ ಹಾಕೋದು ಒಳ್ಳೇದು ಅನಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.